ನಮಸ್ಕಾರ ಸ್ನೇಹಿತರೆ. ನಂದಿ ಬೆಟ್ಟವನ್ನು ಸುತ್ತು ನೋಡಿದಾಗ 600 ಮೀಟರ್ ಎತ್ತರದ ಗುಡ್ಡವೊಂದು ನಿಮಗೆ ಗೋಚರಿಸುತ್ತದೆ. ಈ ಬೆಟ್ಟ ನೋಡಲು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢಕರ ಕೂಡ ಆಗಿದೆ. ಯಾಕಂದರೆ ಇದರ ಹಿಂದೆ ಹಲವಾರು ಭಯಾನಕ ರಹಸ್ಯಗಳು ತುಂಬಿವೆ. ಇದೇ ಕಾರಣಕ್ಕೆ ಸಾಯಂಕಾಲ ಆದ ಮೇಲೆ ಇಲ್ಲಿ ಯಾರಿಗೂ ಹೋಗಲು ಅವಕಾಶವೇ ಇಲ್ಲ. ಸಂಪೂರ್ಣವಾಗಿ ಇಲ್ಲಿ ನಿರ್ಬಂಧ ವಿಧಿಸಲಾಗಿದೆ. ಹೌದು ಸ್ನೇಹಿತರೆ, ಈ ಸುಂದರ ಮನೋಹರ ಹಾಗೂ ಭಯಾನಕ ಬೆಟ್ಟವನ್ನು ಟಿಪ್ಪು ಡ್ರಾಪ್ ಅಂತಲೇ ಕರೀತಾರೆ. ಐತಿಹಾಸಿಕ ಮೂಲಗಳಿಂದ ತಿಳಿದು ಬರುವ ಪ್ರಕಾರ ಈ ಬೆಟ್ಟದ ಮೇಲಿಂದ ಖೈದಿಗಳನ್ನು, ವೈರಿಗಳನ್ನು ಹಾಗೂ ಶಿಕ್ಷೆಗೊಳಗಾದವರನ್ನು ಟಿಪ್ಪುಗೆ ದೂಡಿ ಕೊಲ್ಲಿಸುತ್ತಿದ್ದರಂತೆ. ಇದು ನಂದಿ ಬೆಟ್ಟದ ತುದಿಯಲ್ಲಿದ್ದು ಇಲ್ಲಿಂದ ಪ್ರವಾಸಿಗರು ಸುಂದರ ಗಿರಿ ಶ್ರೇಣಿಯನ್ನು ಕೂಡ ನೀವು ಕಾಣಬಹುದು. ದಿನದ ವೇಳೆ ಟಿಪ್ಪು ಡ್ರಾಪ್ ಅನ್ನು ಎಲ್ಲರೂ ಭೇಟಿ ಕೊಡಬಹುದು. ಇದು ಪ್ರಶಾಂತವಾದ ಸ್ಥಳವಾಗಿದೆ. ಕೆಲವು ವರ್ಷಗಳ ಹಿಂದೆ ಪ್ರಶಾಂತವಾದ ರಾತ್ರಿಯ ಸಮಯದಲ್ಲಿ ಭೇಟಿ ನೀಡುತ್ತಿದ್ದ ಪ್ರವಾಸಿಗರು ಮರದ ಎಲೆಗಳ ಮರ್ಮರ ಶಬ್ದ ಕೇಳುತ್ತಿತ್ತು ಎಂದು ಹೇಳುತ್ತಾರೆ. ಸ್ಥಳೀಯರ ಪ್ರಕಾರ ಈ ನಿಗೂಢ ಮರ್ಮರ ಶಬ್ದವು ಅಲ್ಲಿಂದ ಬಿದ್ದು ಮೃತಪಟ್ಟಿದ್ದ ಕೈದಿಗಳ ಆಳಲು ಎಂದು ನಂಬುತ್ತಾರೆ. ಇದೇ ಕಾರಣಕ್ಕೆ ಈ ಸ್ಥಳದಲ್ಲಿ ಈಗ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಬೆಂಗಳೂರಿನ ಫೇವರೇಟ್ ಸ್ಪಾಟ್ ಆಗಿರುವ ವಿಶ್ವವಿಖ್ಯಾತ ನಂದಿ ಬೆಟ್ಟ ಕೆಲವೊಂದು ದಿನಗಳ ಹಿಂದೆ ಸೂಸೈಡ್ ಸ್ಪಾಟೇ ಆಗಿ ಹೋಗಿತ್ತು. ಈ ನಂದಿ ಬೆಟ್ಟದ ಟಿಪ್ಪು ಡ್ರಾಪ್ನ ಕೆಳಗಡೆ ಇರುವುದೇ ಅಮೃತ ಕೊಳ. ಸದಾ ಹರಿಯುವ ನೀರಿನಿಂದ ಸೃಷ್ಟಿಯಾಗಿರುವ ಅಮೃತ ಕೊಳ ಪ್ರವಾಸಿಗರ ಮನದುಂಬುತ್ತದೆ. ಈ ಕೊಳಕ್ಕೆ ಮಕರಂದದ ಕೊಳ, ಪವಿತ್ರ ಜಲದ ಕೊಳ ಎಂದು ಕರೆಯುತ್ತಾರೆ. ಸ್ಥಳೀಯ ನೀರಿನ ಮೂಲದಿಂದಲೇ ರೂಪುಗೊಂಡಿರುವ ಅಮೃತ ಕೊಳವು ಪ್ರವಾಸಿಗರಿಗೆ ಇಂದಿಗೂ ಆಕರ್ಷಕ ತಾಣವಾಗಿದೆ. ಅಮೃತ ಕೊಳವನ್ನು ಅಮೃತ ಸರೋವರ ಎಂದು ಕೂಡ ಕರೆಯುತ್ತಾರೆ. ಈ ಅಮೃತ ಸರೋವರ ವರ್ಷವಿಡೀ ನೀರಿನಿಂದ ತುಂಬಿರುತ್ತದೆ. ಈ ಅಮೃತ ಸರೋವರವನ್ನು ಬೆಳದಿಂಗಳಿನ ರಾತ್ರಿಯಲ್ಲಿ ಸುಂದರ ಚಂದ್ರನ ಬೆಳಕಿನಲ್ಲಿ ನೋಡುವುದೇ ಒಂದು ಅದ್ಭುತ ಅನುಭವ. ಈ ಅಮೃತ ಸರೋವರವನ್ನು ಭೇಟಿ ಕೊಡಲು ಬೆಂಗಳೂರಿನಿಂದ 68 ಕಿಲೋಮೀಟರ್ ನೀವು ಕ್ರಮಿಸಬೇಕಾಗುತ್ತದೆ. ಇಲ್ಲಿರುವ ಯೋಗ ನಂದೀಶ್ವರ ದೇವಾಲಯ, ಜಬುತ್ರ ಮತ್ತು ಉಗ್ರ ನರಸಿಂಹ ದೇವಾಲಯ ಅಮೃತ ಸರೋವರದ ಸನಿಹದಲ್ಲೇ ಇರುವಂತಹ ಕೆಲವು ಪ್ರಮುಖ ಆಕರ್ಷಣೆಗಳಾಗಿವೆ. ನಂದಿ ಬೆಟ್ಟದಿಂದ ಕೇವಲ 30 ಕಿಲೋಮೀಟರ್ ದೂರ ನೀವು ಕ್ರಮಿಸಿದರೆ ಕಾಲವರ ದುರ್ಗವೆಂದೇ ಹೆಸರವಾಗಿದ್ದ ಸ್ಕಂದಗಿರಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೊಂದು ಆಕರ್ಷಕ ತಾಣವಾಗಿದೆ. ಮೈಸೂರು ರಾಜ್ಯವನ್ನು ಆಳಿದ ಟಿಪ್ಪು ಸುಲ್ತಾನನ ಕಾಲನ ಹಿನ್ನೆಲೆ ಹೊಂದಿರುವ ನಂದಿ ಬೆಟ್ಟದ ವ್ಯಾಪ್ತಿಯಲ್ಲಿ ಬರುವ ಸ್ಕಂದಗಿರಿಯಲ್ಲಿನ ಕೋಟೆಯು 1350 ಮೀಟರ್ ಉದ್ದವಿದೆ. ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದ ಅನೇಕ ಅವಶೇಷಗಳನ್ನು ನೀವು ಕಾಣಬಹುದು. ಇಲ್ಲಿರುವ ಕೋಟೆಯನ್ನು ಟಿಪ್ಪು ಸುಲ್ತಾನನು ನೇಮಿಸಿದ ಸ್ಥಳೀಯ ರಾಜನು ನಿರ್ಮಿಸಿದ್ದನು ಎಂದು ಹೇಳಲಾಗಿದೆ. ಸ್ಕಂದಗಿರಿಯಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳ 2 ಗುಹೆಗಳಿವೆ. ಈ ಗುಹೆಗಳ ಬಗ್ಗೆ ನಿಗೂಢವಾದ ರಹಸ್ಯಗಳು ತುಂಬಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಒಂದು ಇತಿಹಾಸದ ಪ್ರಕಾರ ಈ ಗುಹೆಯ ಕೋಟೆಯ ಒಳಗಡೆ ದಾರಿ ಇದ್ದು ಇದು ಶ್ರೀರಂಗಪಟ್ಟಣದವರೆಗೂ ಹೋಗುತ್ತದೆ ಎಂದು ನಂಬಲಾಗಿದೆ. ಇನ್ನೊಂದು ಗುಹೆಯಲ್ಲಿ 6 ಸಮಾಧಿಗಳು ಇದೆ ಎಂದು ನಂಬಲಾಗಿದೆ. ಈ ಗುಹೆಗಳಲ್ಲಿ ಹಾವುಗಳು, ಚೇಳುಗಳು ಇರುವುದರಿಂದ ಪ್ರವಾಸಿಗರಿಗೆ ಹೋಗಲು ಇಲ್ಲಿ ನಿರ್ಬಂಧಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೈದರಾಬಾದ್ ಮಾರ್ಗವಾಗಿ ಕೇವಲ 16 ಕಿಲೋಮೀಟರ್ ಚಲಿಸಿದರೆ ನಿಮಗೆ ಸಿಗುವುದೇ ಚಕ್ಕೋತ ಹಣ್ಣಿನ ಪಟ್ಟಣ ಎಂದೇ ಹೆಸರುವಾಸಿಯಾದಂತಹ ದೇವನಹಳ್ಳಿ. ದೇವನಹಳ್ಳಿಯ ಅತಿ ಆಕರ್ಷಣೆಯ ಸ್ಥಳವೇ ದೇವನಹಳ್ಳಿಯ ಐತಿಹಾಸಿಕ ಕೋಟೆ. ಹದಿನೆಂಟನೇ ಶತಮಾನದ ಮೈಸೂರು ಪ್ರಾಂತ್ಯದ ಸೇನಾ ವಾಸ್ತುಶಿಲ್ಪಕ್ಕೆ ಈ ಕೋಟೆ ಉತ್ತಮ ಉದಾಹರಣೆಯಾಗಿದೆ.
ಬೆಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಈ ಕೋಟೆ ವಿಜಯನಗರ ರಾಜರ ಆಳ್ವಿಕೆಯ ಸಮಯದಲ್ಲಿ ಅವತಿಯ ಪಾಳೆಗಾರ ರಣಭೈರೇಗೌಡ 1501ರಲ್ಲಿ ದೇವನ ದೊಡ್ಡಿಯ ದೇವರಾಯನಿಂದ ಅನುಮತಿ ಪಡೆದು ಇಲ್ಲಿ ಈ ಕೋಟೆಯನ್ನು ಆಮೆಯ ಆಕಾರದಲ್ಲಿ ಕಟ್ಟಿಸಿದನೆಂದು ಇತಿಹಾಸ ಸಾರುತ್ತದೆ. ಆಂಧ್ರ ಪ್ರದೇಶದಿಂದ ಶಿಲ್ಪಶಾಸ್ತ್ರ ತಜ್ಞರನ್ನು ಕರೆಸಿ ಕೋಟೆಯನ್ನು ನಿರ್ಮಿಸಿರುವ ಮಾಹಿತಿ ಲಭ್ಯ ಇದೆ. ಇಂದಿಗೂ ಕೋಟೆ ನಿರ್ಮಾಣ ಮಾಡಲು ಬಂದ ವಂಶಸ್ಥರು ದೇವನಹಳ್ಳಿಯ ಪಟ್ಟಣದಲ್ಲಿ ಶಿಲ್ಪಕಲಾ ಶಾಲೆಯನ್ನು ಕೂಡ ನಡೆಸುತ್ತಿದ್ದಾರೆ. ಈ ಕೋಟೆ ಕ್ರಿಸ್ತಿಶಕ 747ರಲ್ಲಿ ಮೈಸೂರಿನ ಒಡೆಯರ ಅಧೀನದಲ್ಲಿ ಬಂದಿತ್ತು. ಇದನ್ನು ಮರಾಠರು ಹಲವು ಬಾರಿ ಗೆದ್ದುಕೊಂಡಿದ್ದರು. ನಂತರ ಇದು ಹೈದರಾಲಿ ಮತ್ತು ಟಿಪ್ಪುವಿಗೆ ವಶವಾಯಿತು. ಈಗಿರುವ ಕೋಟೆಯು ಹೈದರಾಲಿ ಹಾಗೂ ಟಿಪ್ಪುವಿಗೆ ಸೇರಿದ್ದೆಂದು ಹೇಳಲಾಗುತ್ತದೆ. ಇದು ಟಿಪ್ಪುವಿನ ಅಚ್ಚುಮೆಚ್ಚಿನ ಬೇಟೆಯಾಡುವ ಪ್ರದೇಶ ಕೂಡ ಆಗಿತ್ತು. ಇನ್ನೊಂದು ಕಾರಣ, ದೇವನಹಳ್ಳಿ ಟಿಪ್ಪುವಿನ ಜನ್ಮಸ್ಥಳವೂ ಕೂಡ ಹೌದು. ಈ ಕೋಟೆ 18ನೇ ಶತಮಾನದ ಮೈಸೂರು ಪ್ರಾಂತದ ಸೇವಾ ವಾಸ್ತುಶಿಲ್ಪಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಕೋಟೆಯಲ್ಲಿ ದಪ್ಪವಾದ ಜಲ್ಲಿಕಲ್ಲು ಹಾಗೂ ಕಲ್ಲಿನ ಕೆಲಸದ ಗೋಡೆಯನ್ನು ಫಿರಂಗಿಯು ಬೆಂಕಿಯನ್ನು ತಡೆಯುವುದಕ್ಕಾಗಿ ನಿರ್ಮಿಸಲಾಗಿದೆ. ಕೋಟೆಯ ಸುತ್ತಲೂ ಕಂದಕವು ಹಾಗೆಯೇ ಬೇಕಾದಾಗ ತೆಗೆದು ಹಾಕಬಹುದಾದ ಸೇತುವೆಯೇ ಇತ್ತು. ಶ್ರೀರಂಗಪಟ್ಟಣದ ಕೃಷ್ಣರಾಜ ಸಾಗರ ಅಣೆಕಟ್ಟಿಗೂ ದೇವನಹಳ್ಳಿ ಕೋಟೆಗೂ ತುಂಬ ಸಾಮ್ಯತೆ ಇದೆ. ಎರಡು ಸ್ಥಳಗಳಲ್ಲೂ ಇಟ್ಟಿಗೆಯ ಪುಡಿ ಹಾಗೂ ಸುಣ್ಣದಿಂದ ಮಾಡಿದ ಸುರ್ಕಿಯನ್ನು ಬಳಸಲಾಗಿದೆ. ಈ ಕೋಟೆಯಲ್ಲಿ ಈ ಸಾಂಪ್ರದಾಯಿಕ ವಿಧಾನವನ್ನು ನೀರು ಇಳಿಯುವ ಸ್ಥಳಗಳಲ್ಲಿ ಬಳಸಲಾಗಿದೆ. ಕ್ರಿಸ್ತಿಶಕ 1791ರಲ್ಲಿ ಬ್ರಿಟಿಷ್ ಸೈನ್ಯ ಟಿಪ್ಪು ಸುಲ್ತಾನನಿಂದ ಬೆಂಗಳೂರು ಕೋಟೆಯನ್ನು ವಶಪಡಿಸಿಕೊಂಡಾಗ ದೇವನಹಳ್ಳಿಯ ಸೈನಿಕರು ಹೆದರಿ ಕೋಟೆಯಿಂದ ಓಡಿ ಹೋಗುತ್ತಾರೆ. ಬ್ರಿಟಿಷರು 1 ವಾರದ ನಂತರ ದೇವನಹಳ್ಳಿಗೆ ಬಂದಾಗ ಯುದ್ಧವೇ ಇಲ್ಲದೆ ಈ ಕೋಟೆ ಅವರ ವಶವಾಗುತ್ತದೆ. ಇತಿಹಾಸ ಪ್ರಸಿದ್ಧ ದೇವನಹಳ್ಳಿ ಕೋಟೆಯ ಮೇಲೆ ನೆಪ ಮಾತ್ರಕ್ಕೆ 1-2 ಫಲಕಗಳು, ಮಾಹಿತಿ ಫಲಕಗಳು ಕಾಣುತ್ತವೆ. ಆದರೆ ಅಪರೂಪವಾದ ಶಿಲ್ಪಕಲೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸಕ್ಕೆ ಯಾರೂ ಮುಂದಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಕೋಟೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವಂತೆ ಅಭಿವೃದ್ಧಿ ಮಾಡಿಕೊಳ್ಳಬೇಕೆಂದು ಫೋಕಸ್ ತಂಡದ ಪರವಾಗಿ ನಾವು ಬೇಡಿಕೊಳ್ಳುತ್ತೇವೆ.